ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದೋಸೆ ಬ್ಯಾಟರ್ನ ಹೇಗೆ ಸುಲಭವಾಗಿ ಫರ್ಮೆಂಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 ಗಂಟೆ ಕಾಲ ನೆನೆಸಿರುವಂಥ ಉದ್ದಿನಬೇಳೆ, ತೊಗರಿಬೇಳೆ, ಮೆಂತೆ ಹಾಗೂ ಕಡಲೆಬೇಳೆಯನ್ನು ಮಿಕ್ಸಿಗೆ ಹಾಕೋಬೇಕು. ಅಕ್ಕಿನ ಕನಿಷ್ಠ ಅಂದರೂ 4 ರಿಂದ 5 ಗಂಟೆನ ನೆನೆಸಿಟ್ಟಿರಬೇಕು. ಸೊ ಈಗ ಇದು ಫೀಡಿಂಗ್ ಕಡಿಮೆ ಅನಿಸೋದ್ರಿಂದ ಇದಕ್ಕೆ ಮತ್ತೆ ನಾನು ಅಕ್ಕಿ ಹಾಕೋತೀನಿ. ಯಾವಾಗಲೂ 4 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಷ್ಟು ಬೇಳೆ, 4 ಸ್ಪೂನಷ್ಟು ಮೆಂತೆಕಾಳು, 1 ಸ್ಪೂನಷ್ಟು ತೊಗರಿಬೇಳೆ, 2 ಸ್ಪೂನಷ್ಟು ಕಡಲೆಕಾಳು ಚೆನ್ನಾಗಿ ಈ ಥರ ನೈಸಿಗೆ ರುಬ್ಬಿಟ್ಟು ಅದನ್ನ ಕಂಟೈರ್ಗೆ ಹಾಕ್ಕೊಂಡು 2ನೇ ಟ್ರಿಪ್ಪಿಗೂ ಅಷ್ಟೇ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲಿ ಟ್ರಿಕ್ ಏನು ಅಂದರೆ, ನಾವು ಒಂದು ಸ್ಲೈಸಷ್ಟು ಬ್ರೆಡ್ಡು ಅಥವಾ ಒಂದು ಅರ್ಧ ಬನ್ನನ್ನು ಹಾಕಬೇಕು. ಯಾಕಂದರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ವೆದರ್ ತುಂಬ ಕೋಲ್ಡ್ ಆಗಿರುತ್ತೆ, ಆವಾಗ ಫರ್ಮೆಂಟ್ ಚೆನ್ನಾಗಾಗಲ್ಲ. ಮತ್ತು ಇದನ್ನು ಹಿಟ್ಟಲ್ಲಿ ಸೇರಿಸೋದಕ್ಕಿಂತ ನಾವು ಅಕ್ಕಿ ಜೊತೆನೇ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬ್ರೆಡ್ಡಲ್ಲಿರೋವಂಥ ಈಸ್ಟು ಫರ್ಮೆಂಟೇಷನ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಅಲ್ಲಿ ಸ್ವಲ್ಪ ಶುಗರ್ ಕಂಟೆಂಟು ಇರೋದ್ರಿಂದ ಅದು ಕೂಡ ಒಳ್ಳೆ ಕಲರ್ ಕೊಡುತ್ತೆ ದೋಸೆಗೆ. ನೋಡಿ, ಈ ಥರ ಎಲ್ಲ ರುಬ್ಬಿದಾಯಿತು. ಇದೊಂದು 4 ಜನಕ್ಕೆ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡ್ತಾಯಿದ್ದೀನಿ. ಹೀಗೆಲ್ಲ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಫಸ್ಟು ನಾವು ಬೇಳೆಕಾಳುಗಳನ್ನ ರುಬ್ಬಿರ್ತೀವಲ್ವ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನಾನು ಇದು ಬ್ಯಾಟರ್ಗೆ ಯಾವುದೇ ಕಾರಣಕ್ಕೂ ಉಪ್ಪು ಹಾಕೋದಿಲ್ಲ. ರಾತ್ರಿನೂ ಹಾಕಿಡಲ್ಲ, ಹಾಗೆ ಬೆಳಗ್ಗೆನೂ ಹಾಕಿಡೋದಿಲ್ಲ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿ ಇಡಬೇಕು, ಇಲ್ಲಾಂದ್ರೆ ಒಂದು ತಟ್ಟೆನಾದರೂ ಮುಚ್ಚಿ ಇಡಬೇಕು. ಬೆಳಗ್ಗೆಗೆ ನೋಡಿ ಈ ಥರ ಫರ್ಮೆಂಟ್ ಆಗಿರುತ್ತೆ. ಬ್ಯಾಟರ್ ಥಿಕ್ನೆಸ್ ಕೂಡ ಇನ್ಕ್ರೀಸ್ ಆಗಿದೆ ನೋಡಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಡಯಾಶ್ಯೂರ್ ಪೌಡರ್ನ ಹಾಕೋತೀನಿ. ಇದಕ್ಕೆ 4 ಜನಕ್ಕೆ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟಾದರೂ ಡಯಾಶ್ಯೂರ್ ಹಾಕೋಬೋದು. ಸೊ ನಮಗೆ ಟೇಸ್ಟಲ್ಲಿ ಕೂಡ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಚೆನ್ನಾಗಿ ಲಮ್ಸ್ ಇಲ್ದಂಗೆ ಮಿಕ್ಸ್ ಮಾಡಿಬಿಡಬೇಕು. ಯಾಕಂದರೆ ಪೌಡರು ಈಗ ಫ್ರೆಶ್ ಆಗಿರ್ತೀವಲ್ವ, ಹೈಟಲ್ಲಿ ಲಮ್ಸ್ ಬರಬಾರ್ದು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದು ಮಿಕ್ಸ್ ಮಾಡ್ತಾನೆ ನಾವು ತವಾ ಕಾಯಕ್ಕಿಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಡಯಾಶ್ಯೂರ್ ಹಾಕೋದ್ರಿಂದ ನಮಗೆ ಬ್ಲಡ್ ಶುಗರ್ ಲೆವೆಲ್ಲು ಕಂಟ್ರೋಲಿಗೆ ಬರುತ್ತೆ. ಫರ್ಮೆಂಟ್ ಫುಡ್ ಆಗೋದ್ರಿಂದ ಇದು ನಮ್ಮ ಗಟ್ ರೀಜರಿಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಫ್ರೆಶ್ ಆಗಿರೋ ಫರ್ಮೆಂಟೆಡ್ ಫುಡ್ ಯಾವಾಗಲೂ ನಮಗೆ ತುಂಬ ಒಳ್ಳೆಯದು. ಇಲ್ಲ ಇನ್ನೂ ಸ್ವಲ್ಪ ನಮಗೆ ಫರ್ಮೆಂಟೇಷನ್ ಬೇಕು ಅಂದರೆ ರಾತ್ರಿ ಒಂಚೂರು ಬಿಸಿನೀರು ಹಾಕಿದ್ರೂ ಸಹ ಹಿಟ್ಟು ಚೆನ್ನಾಗಿ ಹುದುಗಿ ಬರುತ್ತೆ. ನಮಗೆ ಎಷ್ಟು ಚೆನ್ನಾಗಿ ಹಿಟ್ಟು ಹುದುಗಿ ಬರುತ್ತೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಸೊ ಇದೇ ಬ್ಯಾಟರ್ಲಿ ನಾವು ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ಕೂಡ ಮಾಡ್ಕೋಬೋದು. ಅಂದರೆ ಹಾಕೋ ಟೆಕ್ಸ್ಚರ್ ಮೇಲೆ ಹೋಗುತ್ತೆ. ನಾವು ತೆಳುವಾಗಿ ಹಾಕಿ ಪೇಪರ್ ದೋಸೆ ಥರ ಹಾಕಿದ್ರೆ ಅದು ಮಸಾಲೆ ದೋಸೆ ಥರ ಬರುತ್ತೆ. ನೋಡಿ, ಇವಾಗ ಹಂಚು ಕಾದಿದೆ, ಅದರ ಮೇಲೆ ತೆಳುವಾಗಿ ದೋಸೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ನಾವು ಮೆಂತೆ ಚಟ್ನಿ, ದೋಸೆ ಹಿಟ್ಟಿಗೂ ನಾನು ಮೆಂತೆ ಕಾಳು ಹಾಕಿದ್ದೀನಿ, ಇದ್ರ ಮೇಲೇನೂ ಮೆಂತೆ ಹಾಕ್ತೀನಿ. ಹಾಗೆ ಡಯಾಶ್ಯೂರ್ ಪೌಡರ್ ಕೂಡ ಹಾಕಿದ್ದೀನಿ. ಮತ್ತು ಇದರ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇಸ್ ಎಸೆನ್ಷಿಯಲ್ ಫ್ಯಾಟ್, ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರೋದು. ಸೊ 1 ನಿಮಿಷ ಮುಚ್ಚಿಬಿಟ್ಟು ಬೇಯಿಸಿದ್ರೆ ನಮಗೆ ತೆಳುವಾದ ಕ್ರಿಸ್ಪಿಯಾದ, ನೋಡಿ ಎಷ್ಟು ತೆಳುವಾಗಿದೆ ದೋಸೆ ರೆಡಿಯಾಗಿದೆ. ನಾವು ಹೀಗೇನಾದರೂ ಅದನ್ನು ಬೇಯಿಸಿ ಪಲ್ಯ ಅಥವಾ ಚಟ್ನಿ ಜೊತೆ ತಿನ್ಬೋದು. ಇಲ್ಲ ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಆಲೂಗೆಡ್ಡೆ ಪಲ್ಯನ ಹಾಕಿ, ಅಂದರೆ ಫ್ಲಿಪ್ ಮಾಡಬಾರ್ದು ದೋಸೆನ, ಜಸ್ಟ್ ಅದರ ಓಪನ್ ಮಾಡಿ ಮಧ್ಯದಲ್ಲಿ ಆಲೂಗೆಡ್ಡೆ ಪಲ್ಯ ಹಾಕಿದ್ರೆ ಬಿಸಿಯಾದ ರುಚಿಯಾದ ದೋಸೆ ರೆಡಿ ಟು ಸರ್ವ್.